ಹಾಗೂ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತದ ಸ್ವಾತಂತ್ರ್ಯದ ಹುಟ್ಟು ಮತ್ತು ಬೆಳವಣಿಗೆ, ಈ ಭಾರತದ ಸ್ವಾತಂತ್ರ್ಯದ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಅದರ ಹಿನ್ನೆಲೆಯ ಬಗ್ಗೆ ತಿಳಿದುಕೊಂಡು ನಂತರ ರಾಷ್ಟ್ರೀಯತೆ ಎಂದರೇನು, ಈ ರಾಷ್ಟ್ರೀಯತೆಯ ಕಲ್ಪನೆಯು ಭಾರತೀಯರಲ್ಲಿ ಯಾವ ರೀತಿಯಾಗಿ ಕಂಡುಬರಲಾಯಿತು, ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಅಂಶಗಳು ಅಥವಾ ಕಾರಣವಾದ ಅಂಶಗಳೆಂದರೆ, ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯತೆಯ ಪುನಶ್ಚೇತನ, ಎರಡನೇದಾಗಿ ಬ್ರಿಟಿಷರು ರೂಪಿಸಿದ ಭಾರತದ ಏಕತೆ, ನಂತರ ಮೂರನೇದಾಗಿ ಪಾಶ್ಚಾತ್ಯರ ಶಿಕ್ಷಣ, ನಾಲ್ಕನೇದಾಗಿ ಭವ್ಯ ಭಾರತೀಯ ಪರಂಪರೆಯ ಶೋಧ, ಐದನೇದಾಗಿ ಬ್ರಿಟಿಷರ ಜನಾಂಗೀಯ ಧೋರಣೆ, ಆರನೇದಾಗಿ ಪತ್ರಿಕೆಗಳ ಪ್ರಭಾವ, ಏಳನೇದಾಗಿ ದೇಶ ಪ್ರೇಮದ ಗೀತೆಗಳು ಬಗ್ಗೆ ತಿಳಿದುಕೊಂಡು ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಎಂಟನೆಯ ಅಂಶವೆಂದರೆ ಪುನರುಜ್ಜೀವನ ಚಳವಳಿ ಮೂಡಿಸಿದ ರಾಷ್ಟ್ರೀಯ ಜಾಗೃತಿ. ಈ ಹಿಂದೆ ತಿಳಿಸಿರುವಂತೆ 19ನೇ ಶತಮಾನದಲ್ಲಿ ಸಾಮಾಜಿಕ, ಬೌದ್ಧಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪುನರುಜ್ಜೀವನದ ಬೆಳವಣಿಗೆ ಕಂಡುಬರಲಾಯಿತು. ಆ ಸಂದರ್ಭದಲ್ಲಿ ರಾಜಾರಾಮ್ ಮೋಹನ್ ರಾಯರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಆ ಬ್ರಹ್ಮ ಸಮಾಜದ ಮೂಲಕ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಹಲವಾರು ಸುಧಾರಣೆಗಳ ಬಗ್ಗೆ ಜನತೆಗೆ ತಿಳಿ ಹೇಳಿದರು. ಅದೇ ರೀತಿಯಾಗಿ ಡಾಕ್ಟರ್ ಆ್ಯನಿ ಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯನ್ನು 1893ರಲ್ಲಿ ಸ್ಥಾಪನೆ ಮಾಡಿ, ಈ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮ ವಿದ್ಯಾ ಸಮಾಜದ ಮೂಲಕ ಜನತೆಗೆ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಹಲವಾರು ವಿಚಾರಗಳನ್ನು ಆ ಸಂಘವು ಜನತೆಗೆ ತಿಳಿಸಲಾಯಿತು. ಅದೇ ರೀತಿಯಾಗಿ ದಯಾನಂದ ಸರಸ್ವತಿಯವರು ಕ್ರಿಸ್ತಶಕ 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಆ ಆರ್ಯ ಸಮಾಜದ ಮೂಲಕ ಜನತೆಗೆ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಹಲವಾರು ವಿಚಾರಗಳನ್ನು ತಿಳಿಸಿದರು. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಕ್ರಿಸ್ತಶಕ 1897ರಲ್ಲಿ ರಾಮಕೃಷ್ಣ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ರಾಮಕೃಷ್ಣ ಮಿಷನ್ ಸಂಸ್ಥೆಯ ಮೂಲಕ ಜನತೆಗೆ ಸಾಮಾಜಿಕ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು ಇನ್ನಿತರ ಹಲವಾರು ವಿಚಾರಗಳನ್ನು ಜನತೆಗೆ ತಿಳಿ ಹೇಳಿದರು. ಅದೇ ರೀತಿಯಾಗಿ ಸರ್ ಸೈಯದ್ ಅಹಮದ್ ಖಾನ್ರು ಅಲಿಗರ್ ಚಳವಳಿಯನ್ನು ಪ್ರಾರಂಭಿಸಿ, ಈ ಅಲಿಗರ್ ಚಳವಳಿಯ ಸಂಸ್ಥೆಯ ಮೂಲಕ ಜನತೆಗೆ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಶಿಕ್ಷಣದ ಬಗ್ಗೆ ಜನತೆಗೆ ತಿಳಿ ಹೇಳಿದರು. ಈ ರೀತಿಯಾಗಿ ಬ್ರಹ್ಮ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ, ಆರ್ಯ ಸಮಾಜ, ಅಲಿಗರ್ ಚಳವಳಿ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್ ಇನ್ನಿತರ ಸಂಸ್ಥೆಗಳು ಭಾರತೀಯರಲ್ಲಿ ಸಾಮಾಜಿಕ, ಧಾರ್ಮಿಕ ಇನ್ನಿತರ ಹಲವಾರು ಸುಧಾರಣೆಗಳನ್ನು ಜನತೆಗೆ ತಿಳಿ ಹೇಳಲಾಯಿತು. ನಂತರ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ 9ನೆಯ ಕಾರಣವೆಂದರೆ ಬುದ್ಧಿಜೀವಿಗಳು ಬೀರಿದ ಪ್ರಭಾವ. ಭಾರತವು ಸ್ವತಂತ್ರ ಪೂರ್ವದಲ್ಲಿ ಅನೇಕ ಬುದ್ಧಿಜೀವಿಗಳು ಜನತೆಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಅವರಲ್ಲಿ ಬುದ್ಧಿಜೀವಿಗಳು ಪ್ರಭಾವ ಬೀರಿದವರೆಂದರೆ ಶ್ರೀ ಅರವಿಂದ್, ಈಶ್ವರಚಂದ್ರ ವಿದ್ಯಾಸಾಗರ್, ಬಾಲ್ ಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಚಿತ್ತರಂಜನ್ ದಾಸ್, ಮಹಾತ್ಮ ಗಾಂಧೀಜಿ, ಪಂಡಿತ್ ನೆಹರು ಇವರೆಲ್ಲರೂ ಜನತೆಗೆ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಗಳಿಸಬೇಕು, ನಂತರ ಬ್ರಿಟಿಷರ ನ್ಯೂನತೆಗಳೇನು,
ಮತ್ತು ಜನರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಬೇಕು ಎಂಬ ಹಲವಾರು ವಿಚಾರಗಳನ್ನು ಜನತೆಗೆ ಉಪನ್ಯಾಸಗಳ ಮೂಲಕ, ತಮ್ಮ ಲೇಖನಗಳ ಮೂಲಕ, ತಮ್ಮ ಮಾತಿನ ಮೂಲಕ ಜನತೆಯಲ್ಲಿ ಜಾಗೃತಿ ಮೂಡಿಸಿದರು. ಮಹರ್ಷಿ ಅರವಿಂದರು ಅರವಿಂದ್ ಘೋಷರು ರಾಷ್ಟ್ರೀಯತೆಯನ್ನು ದೇವರಿಂದ ಬರುವ ಒಂದು ಧರ್ಮವಿದ್ಯವೆಂದು ಘೋಷಿಸಿದರು. ಈ ರೀತಿಯಾಗಿ ಹೇಳಬೇಕಾದರೆ ರಾಷ್ಟ್ರೀಯತೆಯ ಎಂಬ ಕಲ್ಪನೆಯು ಪ್ರತಿಯೊಬ್ಬರಲ್ಲಿ ಇರಬೇಕು. ರಾಷ್ಟ್ರೀಯತೆ ಎಂಬ ಕಲ್ಪನೆಯು ಯಾರಲ್ಲಿ ಅಥವಾ ಜನರಲ್ಲಿ ಕಂಡು ಬಂದಾಗ ಆಗ ಆ ದೇಶವು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ವಿದೇಶಿಯರನ್ನು ತಡೆಗಟ್ಟಲು ಸಾಧ್ಯ ಎಂಬ ಉದ್ದೇಶದಿಂದ ರಾಷ್ಟ್ರೀಯತೆಯ ದೇವರಿಂದ ಬರುವ ಒಂದು ಧರ್ಮವೆಂದು ಹೇಳಿದರು. ನಂತರ ಭಾರತದ ರಾಷ್ಟ್ರೀಯತೆ ಉದಯಕ್ಕೆ ಪ್ರೇರಕವಾದ 9ನೆಯ ಅಂಶವೇನೆಂದರೆ ಸಾರಿಗೆ ಸಂಪರ್ಕಗಳ ಸಾಧನ. ಬ್ರಿಟಿಷರು ಭಾರತದ ಸಂಪತ್ತನ್ನು ಲೂಟಿ ಮಾಡಿ ತಮ್ಮ ದೇಶಕ್ಕೆ ಸಾಗಿಸಲು ಭಾರತದಲ್ಲಿ ಸಾರಿಗೆ ಸಂಪರ್ಕವನ್ನು ಜಾರಿಯಲ್ಲಿ ತಂದರು. ಭಾರತದಲ್ಲಿ ಸಾರಿಗೆ ಸಂಪರ್ಕವನ್ನು ಬೆಳವಣಿಗೆ ಮಾಡಿದರು. ಈ ರೀತಿಯಾಗಿ ಬ್ರಿಟಿಷರು ಸಾರಿಗೆ ಸಂಪರ್ಕಗಳಾದ ರೈಲು, ಹಡಗು, ಅಂಚೆ ತಂತಿ, ರಸ್ತೆ ಇನ್ನಿತರ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಿದರು. ಈ ರೀತಿಯಾಗಿ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಿದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಬ್ರಿಟಿಷರಿಗೆ ಅನುಕೂಲವಾಯಿತು. ಈ ಸಾರಿಗೆ ಸಂಪರ್ಕವನ್ನು ಭಾರತೀಯರು ಕೂಡ ತಕ್ಕ ಮಟ್ಟಿಗಾದರೂ ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಯಿತು. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ 10ನೆಯ ಅಂಶವೇನೆಂದರೆ ಸಿಪಾಯಿ ದಂಗೆಯ ಪ್ರಭಾವ. 1857ರ ಸಿಪಾಯಿ ದಂಗೆಯು ಭಾರತದಲ್ಲಿ ವಿದ್ಯಾವಂತರು ಮತ್ತು ಇನ್ನಿತರು ಹಲವಾರು ಬ್ರಿಟಿಷರ ನ್ಯೂನತೆಗಳನ್ನು ತಿಳಿದುಕೊಂಡರು ಮತ್ತು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಎಂಬ ನೀತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಬ್ರಿಟಿಷರ ದಬ್ಬಾಳಿಕೆಯ ಧೋರಣೆಯಿಂದ ಭಾರತೀಯರ ಆಶಯ ಆಕಾಂಕ್ಷೆಗಳು ನುಚ್ಚು ನೂರಾಗಲು ಸಾಧ್ಯವಾಯಿತು. ನಂತರ ಬ್ರಿಟಿಷರು ಭಾರತೀಯ ಸೈನಿಕರಲ್ಲಿಯೇ ಭೇದ ಭಾವ, ಅಂದರೆ ಬ್ರಿಟಿಷ್ ಸೈನಿಕರಿಗೆ ಭಾರತೀಯ ಸೈನಿಕರಿಗಿಂತ 5 ಪಟ್ಟು ಹೆಚ್ಚಿನ ವೇತನವನ್ನು ನೀಡಲಾಗುತ್ತಿತ್ತು. ಬ್ರಿಟಿಷ್ ಸೈನಿಕರಿಗೆ ರಜೆ, ಬ್ರಿಟಿಷ್ ಸೈನಿಕರಿಗೆ ಸವಲತ್ತುಗಳನ್ನು ಒದಗಿಸಲಾಗಿತ್ತು. ಆದರೆ ಭಾರತೀಯ ಸೈನಿಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳು, ಹಕ್ಕುಗಳು ಇರಲಿಲ್ಲ ಮತ್ತು ಕೇವಲ ಬ್ರಿಟಿಷರಿಗಿಂತ 1 ಪಟ್ಟು, ಅಂದರೆ ಬ್ರಿಟಿಷರು 5 ಪಟ್ಟು ವೇತನ ಪಡೆದರೆ ಕೇವಲ ಭಾರತೀಯರು 1 ಪಟ್ಟು ವೇತನವನ್ನು ಪಡೆಯಲಾಗುತ್ತಿತ್ತು. ಈ ರೀತಿಯಾಗಿ ಸೈನಿಕರಲ್ಲಿ ದಂಗೆಯ ಪ್ರಭಾವವು ಕಂಡುಬಂದಿದ್ದು ಇದು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶವಾಗಿದೆ. ನಂತರ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಉದಯಕ್ಕೆ 11ನೇ ಕಾರಣವೆಂದರೆ ಬ್ರಿಟಿಷ್ ಅಧಿಕಾರಿಗಳ ಧೋರಣೆ. ಭಾರತದಲ್ಲಿ ಅನೇಕ ವೈಸ್ರಾಯ್ಗಳು, ಅನೇಕ ಗವರ್ನರ್ಗಳು, ಅನೇಕ ಗವರ್ನರ್ ಜನರಲ್ಗಳು ಆಳ್ವಿಕೆಯನ್ನು ನಡೆಸಿದಾಗ ಆ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರನ್ನು ಮನುಷ್ಯರಂತೆ ಕಾಣದೆ ಕೀಳು ದೃಷ್ಟಿಯಿಂದ ಪ್ರಾಣಿಗಳಂತೆ ಕಾಣುವ ಗುಣವನ್ನು ಹೊಂದಿದ್ದರು. ನಂತರ ಭಾರತದ ಹಲವು ಪ್ರದೇಶಗಳಲ್ಲಿ ಕ್ಷಾಮ, ಬರಗಾಲ, ನೈಸರ್ಗಿಕ ವಿಕೋಪ ಕಂಡುಬಂದಾಗ ಆ ಸಂದರ್ಭದಲ್ಲಿ ಲಾರ್ಡ್ ಲಿಟ್ಟನ್ನು ದೆಹಲಿಯಲ್ಲಿ ವೈಭವದ ಸಮಾರಂಭವನ್ನು ಏರ್ಪಡಿಸಿ ಆ ಸಂದರ್ಭದಲ್ಲಿ ವಿಕ್ಟೋರಿಯಾ ಮಹಾರಾಣಿಯನ್ನು ಭಾರತದ ಚಕ್ರವರ್ತಿನಿ ಎಂದು ಘೋಷಣೆ ಮಾಡಿದನು.
ಇಂತಹ ಪರಿಸ್ಥಿತಿಯು ಕಂಡುಬಂದಾಗ ದೆಹಲಿಯಲ್ಲಿ ವೈಭವದ ಸಮಾರಂಭವನ್ನು ಏರ್ಪಡಿಸಬಾರದಿತ್ತು. ಆ ಕಾರಣಕ್ಕಾಗಿ ಲಾರ್ಡ್ ಲಿಟ್ಟನ್ನ ನೀತಿಯನ್ನು ಅನೇಕರು ಬಲವಾಗಿ ವಿರೋಧಿಸಿದರು. ನಂತರ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ 12ನೆಯ ಅಂಶವೇನೆಂದರೆ ದಮನಕಾರಿ ಶಾಸನಗಳ ಜಾರಿ. ಬ್ರಿಟಿಷರು ಭಾರತವನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಳ್ಳುವ ಮತ್ತು ಭಾರತೀಯರನ್ನು ಕೀಳು ದೃಷ್ಟಿಯಿಂದ ಕಾಣುವ ಮತ್ತು ಭಾರತೀಯರಿಗೆ ಯಾವುದೇ ರೀತಿಯ ಸವಲತ್ತು ಸ್ವಾತಂತ್ರ್ಯ ನೀಡಬಾರದು ಎಂಬ ಉದ್ದೇಶದಿಂದ ಬ್ರಿಟಿಷರು ಭಾರತದಲ್ಲಿ ದಮನಕಾರಿ ಶಾಸನಗಳನ್ನು ಜಾರಿಯಲ್ಲಿ ತಂದರು. ಬ್ರಿಟಿಷರು ಭಾರತದ ರಫ್ತಿನ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿ ತಮ್ಮ ದೇಶದ ವಸ್ತುಗಳೊಂದಿಗೆ ಸ್ಪರ್ಧೆ ಮಾಡದಂತೆ ಕ್ರಮಗಳನ್ನು ಕೈಗೊಂಡರು. ಇದರಿಂದ ಭಾರತದ ಕಾರ್ಖಾನೆಗಳು ಮುಚ್ಚಲು ಸಾಧ್ಯವಾಯಿತು. ಕಾರ್ಖಾನೆಗಳು ಮುಚ್ಚಿದ್ದರಿಂದಲೇ ಕಾರ್ಮಿಕರು ದಿಕ್ಕುಪಾಲಾಗಲು ಸಾಧ್ಯವಾಯಿತು. ಇದು ಭಾರತೀಯರಲ್ಲಿ ಸಿಟ್ಟು ಬರಲು ಮತ್ತು ಭಾರತೀಯರಲ್ಲಿ ಬ್ರಿಟಿಷರ ವಿರುದ್ಧ ದ್ವೇಷ ಭಾವನೆ ಬರಲು ಸಾಧ್ಯವಾಯಿತು. ನಂತರ ಭಾರತದ ರಾಷ್ಟ್ರೀಯತೆಯ ಪ್ರೇರಕವಾದ 14ನೇ ಅಂಶವೇನೆಂದರೆ ICS ಪರೀಕ್ಷೆಗಳಲ್ಲಿ ತೋರಿದ ತಾರತಮ್ಯ ನೀತಿ ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೋರಿಸಿದ ತಾರತಮ್ಯ ನೀತಿ. ಬ್ರಿಟಿಷರು ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜಾರಿಯಲ್ಲಿ ತಂದರು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಕೂಡ ತಾರತಮ್ಯ ನೀತಿಯನ್ನು ಅನುಸರಿಸಿದರು. ಸ್ಪರ್ಧಾ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಿದ್ಯಾರ್ಥಿಗಳಿಗೆ 19 ವರ್ಷ ಎಂದು ನಿಗದಿಗೊಳಿಸಲಾಯಿತು. ಅದನ್ನು 22 ವರ್ಷಕ್ಕೆ ಮುಂದೆ ನಿಗದಿಗೊಳಿಸಲಾಯಿತು. ಭಾರತೀಯ ಯುವ ಪೀಳಿಗೆಯದಾರರು ಸ್ಪರ್ಧಾ ಪರೀಕ್ಷೆಗಳನ್ನು ಪಾಲ್ಗೊಳ್ಳಲು ಅನೇಕ ನಿರ್ಬಂಧಗಳನ್ನು ವಿಧಿಸಿದರು. ಬ್ರಿಟಿಷರು ನಾಯಿಗಳು ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಎಂಬ ಫಲಕವನ್ನು ಬಾಗಿಲುಗಳಲ್ಲಿ ನೇತು ಬಿಡುತ್ತಿದ್ದರು. ಈ ರೀತಿಯಾಗಿ ಭಾರತೀಯ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಿದ್ದಿಲ್ಲ. ಆದರೆ ಬ್ರಿಟಿಷ್ ನ್ಯಾಯಾಧೀಶರಿಗೆ ನೇಮಕ ಮಾಡಲು ಅವಕಾಶವಿದ್ದಿತು. ಈ ರೀತಿಯಾಗಿ ಎಲ್ಲ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಬ್ರಿಟಿಷರು ತಾರತಮ್ಯ ನೀತಿಯನ್ನು ಅನುಸರಿಸಿದರು. ಇಂತಹ ರಾಷ್ಟ್ರೀಯತೆಯ ಬೆಳವಣಿಗೆಯ ಪ್ರೇರಕವಾದ ಅಂಶಗಳು ಕಂಡು ಬಂದಿದ್ದರಿಂದಲೇ ಮುಂದೆ ಭಾರತೀಯರಲ್ಲಿ ಪ್ರಥಮ ಹಂತ, ದ್ವಿತೀಯ ಹಂತ ಮತ್ತು ಮೂರನೇ ಹಂತದಲ್ಲಿ ಅಂದರೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಭಾರತೀಯರು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ನಂತರ ಕೊನೆಯದಾಗಿ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಅಂಶಗಳ ಮೌಲ್ಯಮಾಪನ ಮತ್ತು ಉಪಸಂಹಾರವನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಹೀಗೆ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರಕ್ಕಾಗಿ ಆಗಮಿಸಿ ಭಾರತದ ಹಲವು ರಾಜ್ಯಗಳನ್ನು, ಪ್ರದೇಶಗಳನ್ನು ತಮ್ಮ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡರು. ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿರುವಾಗ ಆಗ ತಾರತಮ್ಯ ನೀತಿಯನ್ನು ಅನುಸರಿಸಿದರು. ಇಂತಹ ನೀತಿಯು ಕಂಡು ಬಂದಿದ್ದರಿಂದಲೇ ನಂತರ ಭಾರತೀಯರಲ್ಲಿ ರಾಷ್ಟ್ರೀಯತೆ ಎಂಬ ಕಲ್ಪನೆಯು ಕಂಡುಬರಲು ಸಾಧ್ಯವಾಯಿತು. ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಕಾರಣವಾದ ಅಂಶಗಳೆಂದರೆ ಭಾರತೀಯ ರಾಷ್ಟ್ರೀಯತೆಯ ಪುನಶ್ಚೇತನ, ಬ್ರಿಟಿಷರು ರೂಪಿಸಿದ ಭಾರತದ ಏಕತೆ, ಪಾಶ್ಚಾತ್ಯರ ಪ್ರಭಾವ, ಭವ್ಯ ಪರಂಪರೆಯ ಶೋಧ, ಬ್ರಿಟಿಷ್ ಜನಾಂಗೀಯ ಧೋರಣೆ, ದೇಶ ಪ್ರೇಮದ ಗೀತೆಗಳು, ಪುನರುಜ್ಜೀವನ ಚಳವಳಿ ಮೂಡಿಸಿದ ರಾಷ್ಟ್ರೀಯ ಜಾಗೃತಿ, ಬುದ್ಧಿಜೀವಿಗಳು ಬೀರಿದ ಪ್ರಭಾವ, ಸಾರಿಗೆ ಸಂಪರ್ಕದ ಪಾತ್ರ,
ಸಿಪಾಯಿ ದಂಗೆಯ ಪ್ರಭಾವ, ಭಾರತೀಯ ರಾಷ್ಟ್ರೀಯತೆಯ ಉದಯದಲ್ಲಿ ಸಾಹಿತ್ಯದ ಪಾತ್ರ, ಬ್ರಿಟಿಷ್ ಅಧಿಕಾರಿಗಳ ಧೋರಣೆ, ದಮನಕಾರಿ ಶಾಸನಗಳ ಜಾರಿ ಮತ್ತು ಸ್ಪರ್ಧಾ ಪರೀಕ್ಷೆಯಲ್ಲಿ ತಾರತಮ್ಯ ನೀತಿ ಇನ್ನಿತರ ರಾಷ್ಟ್ರೀಯ ಉದಯಕ್ಕೆ ಪ್ರೇರಕವಾದ ಅಂಶಗಳು ಕಂಡುಬಂದು ಮುಂದೆ ಇವುಗಳ ಭದ್ರ ಬುನಾದಿಯ ಮೇರೆಗೆ ಪ್ರಥಮ ಹಂತದಲ್ಲಿ ಮಂದಗಾಮಿಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಯಿತು. ದ್ವಿತೀಯ ಹಂತದಲ್ಲಿ ಉಗ್ರವಾದಿಗಳ ನಾಯಕರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಯಿತು. ತೃತೀಯ ಹಂತದಲ್ಲಿ ಗಾಂಧಿಯುಗ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಯಿತು. ಈ ಎಲ್ಲ ಹೋರಾಟಗಳ ಫಲವಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತೀಯರು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಾಯಿತು. ನಾಳೆಯ ಕ್ಲಾಸ್ನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಹಂತಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.